ನೋಡ್ರಿ ಇದು ಲೆಮನ್ ಟೀ. ಲೆಮನ್ನು ಎಷ್ಟು ಘಮ ಘಮ ಅಂತ ನೋಡ್ರಿ. ಹಾವು ಕಚ್ಚೇರಿ ಅಂತ ಮೆಡಿಸಿನು, ಮಳೆ ನೀರು ಕೊಯ್ಲು ತೊಟ್ಟಿ ನೋಡ್ರಿ. ಈ ಥರ ಇಲ್ಲಿ ಬರ್ತದೆ. ಈ ತೊಟ್ಟಿ ಬಂದು ಇಲ್ಲಿ ಕಲ್ಲು ಹಾಕಿದ್ದೀನಿ. ಇವತ್ತು ಎರೆಹುಳು ಗೊಬ್ಬರ ಅಂತಂದರೆ ಈಗ ರೈತನಿಗೆ ಒಂದು ಮಿತ್ರ. ನಾವು ಈರುಳ್ಳಿ ಹಾಕೋದ್ ಬದಲು ಇದನ್ನೇ ಹಾಕೊಂಡು ತಿನ್ಬೋದು. ಎಲ್ಲಿ ಬರ್ತದೆ ನೋಡಿ, ಬುಡ್ದಾಗ ಆಗಿದೆ ನೋಡ್ರಿ, ಅಲ್ಲಿ ಬಂದಿದೆ ನೋಡ್ರಿ, ಅದು ಏಲಕ್ಕಿ ಬಂದಿದೆ ನೋಡಿ. ಈ ಗದ್ದೆಗಳಿಗೆ ಕಳೆ ಬೀಳ್ತಾರೆ ಅಂದ್ಬಿಟ್ಟು ಇದು ಮಂಚಿಂಗ್ ಪೂರ್ವಕವಾಗಿ ಗದ್ದೆ ಬಿಡೋರು ನೋಡಿ. ಇದು ಅರಿಶಿನ ಬಂದು ಬ್ಲ್ಯಾಕ್ ಅರಿಶಿನ ಮೆಡಿಷನ್ಗೆ ತುಂಬ ಒಳ್ಳೆಯದು. ಸೇವು ಗಿಡ ನಾವು ತಿಂತಾ ಇದ್ದರೆ ಖಾರ ಬರ್ತದೆ, ಸ್ವೀಟ್ ಬರ್ತದೆ, ಚಕ್ಕೆ ದರ ಬರ್ತದೆ, ತಲೆನೋವು ನೆಗಡಿ ಕಮ್ಮಿ ಆಗ್ತದೆ ನೋಡ್ರಿ. ಇದು ಲೆಮನ್ ಟೀ. ಲೆಮನ್ನು ಎಷ್ಟು ಘಮ ಘಮ ಅಂತ ನೋಡ್ರಿ, ಮಸ್ತ್ ನೋಡ್ರಿ, ಎಷ್ಟು ಇದೆ ನೋಡ್ರಿ. ಇದು ಟೀ ಮಾಡ್ಕೊಂಡು ಕುಡಿಬೋದು. ಎಷ್ಟು ಇದ್ದಿದ್ದಂಗೆ ಅಂದರೆ ಲೆಮನ್ ಟೀ. ಲೆಮನ್ನು ಹಾಕ್ತಾರೆ. ಲೆಮನ್ ಇದ್ರಾಗ ಇದು ಹಾಕ್ಬೋದು, ನಮ್ಮ ಕುದಿನೂ ಹಾಕ್ಬೋದು. ಕುದಿನೂ ಹಾಕ್ಕೊಡ್ತಾರೆ ನಿಮಗೆ ಲೆಮನ್ ಟೀಗೆ. ಕುದಿನೂ ಹಾಕ್ತಾರೆ. ಈ ಥರ ಲೆಮನ್ ಟೀ ಅಂತಾರೆ. ಲೆಮನ್ ನಿಂಬೆ ಬದಲು ಇದು ಹಾಕ್ಬೇಕಲ್ವ? ಅದು ಲೆಮನ್ ಹಾಕ್ತಾರೆ. ನಿಂಬೆಹಣ್ಣು ಹಾಕಿರೋನು ಇದು ಹಾಕಿರೋ ಪೂರಕವಾಗಿ ಅದು ಒಂದು ಸ್ಮೆಲ್ ಇರ್ತದೆ. ಲೆಮನ್ ಟೀ ಇವತ್ತು ಇದು ನಮ್ಮ ಕುದಿನ ಅಂತ ಹೇಳ್ತೀವಲ್ಲ, ಇದು ನೋಡ್ರಿ ಮಾವು ಶುಂಠಿ ಅಂತ. ಇದು ಅದು ಒಳಗಡೆ ಇದೆ. ಸೇಮ್ ಮಾವಿನಕಾಯಿ ಹಂಗೆ ಸ್ಮೆಲ್ಲು, ಹಂಗೆ ಸ್ಮೆಲ್ ಇದು ಮಾವು ಶುಂಠಿ ಅದು ನೋಡ್ರಿ ಹಾಕ್ಕೊಂಡಿದ್ದೀವಿ. ಈಗ ನೋಡ್ರಿ ಇದು ಸೇವು ಗಿಡ, ಸೇವಿದೆ. ಇದು ಸೇಬು ತೋಟ ತಗೋದು ಸೇವು ಗಿಡ ಒಂದು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೋಡ್ರಿ ಡ್ರ್ಯಾಗನ್ನು ಎಷ್ಟು ಬಿಟ್ಟಿದೆ. ಇದಾಗಿ ನಮ್ಮ ಮಗ ಬಂದಿದ್ದ, ಒಂದು ಆಗಿತ್ತು, ತಿಂದುಬಿಟ್ಟು ಹೋದ. ಕಾಯಿ ನೋಡ್ರಿ ಈಗ ರೆಡಿ ಆಗಿದೆ ನೋಡ್ರಿ. ಇದು ಬೆಳಗ್ಗೆ ಇತ್ತು ಅಂದ್ರೆ ಹೂವು ಎಷ್ಟು ಚೆನ್ನಾಗಿತ್ತು. ಬ್ರಹ್ಮಕಮಲ ಹೆಂಗಿತ್ತು ಹಂಗೆ ಬಿಟ್ಟಿತ್ತು ಬೆಳಗ್ಗೆ. ಈ ಥರ ನೋಡ್ರಿ ಇದೆಲ್ಲ 3 ಸ್ಟೆಪ್ ಬಿಟ್ಟದೆ ಇವೆಲ್ಲ. ಇದು ನೋಡಿರಿ, ಇದು ಬಳ್ಳಿ ಆಲೂಗೆಡ್ಡೆ ಅಂತ ಹೇಳ್ತೀವಿ. ಇದು ಬಳ್ಳಿ ಆಲೂಗೆಡ್ಡೆ. ಇದು ಚಪ್ಪರ ಕಪ್ತದೆ, ಬಳ್ಳಿಯಲ್ಲೇ ಬಿಡ್ತದೆ ಆಲೂಗೆಡ್ಡೆ. ಅಂದರೆ ಹಿಂದೆ ಕಾಡಲ್ಲೆಲ್ಲ ಸಿಗ್ತದಲ್ಲ, ಅದು ಬಳ್ಳಿ ಆಲೂಗೆಡ್ಡೆ ಅಂತ ಹೇಳ್ತೀವಿ. ಅದರಿಂದ ಈ ಥರ ಎಲ್ಲ ಇದು ಮಾಡ್ಕೊಂಡು, ಇದು ಬಾಸುಮತಿ ಅಕ್ಕಿ ಹಾಕ್ಬೋದು, ಅದ್ರ ಬದಲು ಇದನ್ನೇ ಹಾಕೋದು. ಇದು ನೋಡಿರಿ, ಇದು ಅದರಿಂದ ಇದು ನೋಡಿರಿ. ಇವು ಅಷ್ಟೇ. ಈಗ ಇವತ್ತು ನೀವೆಲ್ಲೋ ಕನಕಾಂಬರ ಎಲ್ಲ ಇದು ನನ್ನ ಹತ್ರ 3-4 ಥರ ಕನಕಾಂಬರ ಅದು. ಇದೆಲ್ಲೋ ರೆಡ್ಡು ನೋಡಿರಿ. ಇದು ಅರಿಶಿನ ಬಂದು ಬ್ಲ್ಯಾಕ್ ಅರಿಶಿನ ಮೆಡಿಷನ್ಗೆ ತುಂಬ ಒಳ್ಳೆಯದು ನೋಡಿರಿ. ಹೆಂಗದು ಇದು ಬ್ಲ್ಯಾಕ್ ಅರಿಶಿನ, ಇದು ಬ್ಲ್ಯಾಕು ಫುಲ್ಲು ಅರಿಶಿನ ಮೆಡಿಷನ್ಗೆ ಹೋಗ್ತದೆ ನೋಡಿರಿ. ಇದು ಅಷ್ಟೇ. ಇವತ್ತು ಕೆಲವರು ಈಗ ಕಂಡುಹಿಡಿತಾವ್ರೆ. ನಾವು ಈರುಳ್ಳಿ ಹಾಕೋದ್ ಬದಲು ಇದನ್ನೇ ಹಾಕೊಂಡು ತಿನ್ಬೋದು. ಈರುಳ್ಳಿ ಬದಲು ಇದನ್ನೇ ಸಿಕ್ಕೇದು ನೋಡಿರಿ. ಅದು ಬೆಳ್ಳುಳ್ಳಿನೂ 2 ಹಾಕಿದೆ, ಒಂದು ಖಾಲಿ ಆಗ್ಬಿಡ್ತು. ಇದನ್ನೇ ಹಾಕೋದು ಪಲ್ಯ ಮಾಡೋಕೆ ನೋಡಿರಿ, ಹಂಗಿರ್ತದೆ. ಇವೆಲ್ಲ ಇದು ಮಾಡ್ಕೊಂಡು ಇವೆಲ್ಲ ಇದು ನೋಡಿರಿ. ಈ ಥರ ಈಗ ಇವತ್ತು ಸ್ಟೂಡೆಂಟ್ಗಳು ಏಜಿಗೆ ಬಂದಾಗ ಅವ್ರಿಗೆ ಇವತ್ತು ನಾನು ಕಾಫಿ ಗಿಡನೂ ಹಾಕ್ಕೊಂಡಿದ್ದೀನಿ. ಕಾವೇರಿ ಅಂತ 3 ಗಿಡ ಹಾಕ್ಕೊಂಡಿದ್ದೀನಿ. ಅವರಿಗೆಲ್ಲ ತೋರ್ಸೋಕ್ಕೋಸ್ಕರ ನೋಡಿರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿರಿ, ಹಣ್ಣಾಗಿದೆ. ಹಾಗೆ ಈಗ ಪಾಪ ನೋಡೋದಿಗೆ ಈಗ MSc ಮಾಡೋರು, AG ಮಾಡೋರಿಗೆ ಬೇಕೇ ಬೇಕು. ಈಗ ಅದಕ್ಕೋಸ್ಕರ ನಾನು ಕಮ್ಮಿ ಇರೋ ಜಾಗದಾಗ ಎಲ್ಲ ಥರದ್ದು 1-2 ಹಾಕ್ಕೊಂಡು ನಾನೆಲ್ಲ ಒಂದು ನಮ್ಮ ಸಮಾಜದಲ್ಲಿ ಪ್ರಕೃತಿ ಹಂಗದು ಹಂಗೆ ಅಭಿವೃದ್ಧಿ ಮಾಡ್ಬೇಕಂತಲೇ ನಾನು ಹೊರಟಿರೋದು. ಪ್ರಕೃತಿನ ಅಭಿವೃದ್ಧಿ ಮಾಡಬೇಕು, ಪ್ರಕೃತಿ ಥರನೇ ಇರಬೇಕು. ನೋಡಿ, ಸೇಪೆ ಗಿಡ ಅದಷ್ಟು ಕದೆ ಉಟ್ಕೊಂಡಿದೆ ನೋಡಿರಿ, ಕಾಯಿ ಆಗ್ತಾಯಿದೆ. ಅಲ್ಲಿ ತೋಟದ ಹತ್ರ ಈಗ ಹಣ್ಣೆಲ್ಲ ಸಿಗ್ತವೆ. ಇದು ಮಾಡ್ಕೊಂಡು ನೋಡಿ, ಇದು ನೀಲಿ ಕನಕಾಂಬರ. ಇದು ನೀಲಿ. ಇನ್ನೊಂದು ಪ್ರಮುಖವಾಗಿ ನೀವು ನೋಡಿದ್ದೀರಾ, ಜಾಕಾಯಿ ಅಂತ ಕೇಳ್ತಿರಲ್ಲ, ಜಾಕಾಯಿ ಗಿಡನೇ ಇದು ನೋಡಿರಿ. ಜಾಕಾಯಿ ಲವಂಗನೂ ಉಣಿದೆ, ಖಾಲಿ ಆಗ್ಬಿಡ್ತು, ಯಾಕೆ ಹೋಗ್ಬಿಡ್ತು, ಆಗೋಲ್ಲ. ಇದು ಜಾಕಾಯಿ ಗಿಡ. ಹೀಗೆ ಬಂದರೆ ನೋಡಿರಿ, ಇದು ವಾಟರ್ ಆಪಲ್ಲು. ತೋಟ ತಗೋದೆ, ಇದು ವಾಟರ್ ಆಪಲ್ಲು ನೋಡಿರಿ. ನಮಗೆ ಬೇಕಾಗಂಥದ್ದು ಶುಂಠಿ ಅವೆಲ್ಲ ಇಲ್ಲೇ ಬೆಳ್ಕೊತೀವಿ. ಇಲ್ಲೇ ಮನೆಗಾಗಷ್ಟು ಎಲ್ಲ ಇಲ್ಲೇ ಬೆಳ್ಕೊತೀವಿ ಪೂರಕವಾಗಿ ನೋಡಿರಿ. ಹಿಂಗೆ ಬಂದರೆ ಇದು ಏಲಕ್ಕಿ ನೋಡಿರಿ, ಏಲಕ್ಕಿ ತೋಟದ ಥರ ಹಾಕಿದ್ದೀನಿ. ಇಲ್ಲಿ ಒಂದು ಗಿಡ ಬೇರೆಯವ್ರಿಗೆ ತೋರ್ಸೋಣ, ಏಲಕ್ಕಿ ಹೆಂಗೆ ಬರ್ತದೆ, ಎಲ್ಲಿ ಬರ್ತದೆ ನೋಡಿ. ಬುಡ್ದಾಗ ಆಗಿದೆ ನೋಡಿರಿ, ಅಲ್ಲಿ ಬಂದಿದೆ ನೋಡಿರಿ, ಅದು ಏಲಕ್ಕಿ ಬಂದಿದೆ ನೋಡಿರಿ, ಅಲ್ಲಿ ತೆಕ್ಕೊಳ್ರಿ ಬಂದಿದೆ. ಇವೆಲ್ಲ ಇದು ಮಾಡ್ಕೊಂಡು ಇವತ್ತು ನಮಗೆ ನೆಲ್ಲಿಕಾಯಿ ಆಗ್ಬೋದು ನೋಡಿರಿ. ನೆಲ್ಲಿ ಮರ ನಮ್ಮ ಇದು ಮಂತ್ನೆಲ್ಲಿ ಅಂತೀವಿ. ನಮ್ಮ ಮಗ ಉಣ್ದ, ಯಾಕಂತಂದರೆ ಮೊಮ್ಮಕ್ಕಳು ಬಂದಾಗ ತೋಟದ ಹತ್ರ ಉಣಿದ್ವಿ. ಅವನೇ ಉಣಿದ್ದು. ಯಾಕಪ್ಪ ಅಂದ್ರೆ ಅಣ್ಣ ಇರಲಿ ಬಿಡೋಣ, ಎಲ್ಲ ಮೊಮ್ಮಕ್ಕಳು ಯಾರು ಬಂದವ್ರಿಗೆ ತಿನ್ನೋಕ ಕೊಡೋಣ ಇರಲಿ ಅಂದ್ಬಿಟ್ಟು ಅವನೇ ಉಣ್ದ. ಅದು ಹಾಗಾಗಿ ಇವತ್ತು ಇವೆಲ್ಲ ಒಂದೊಂದು ಮಾಡ್ಕೊಂಡು ಇವತ್ತು ನಾವು ತುಂಬ ಇವತ್ತು ನೋಡಿರಿ ಹಿಂಗೆ ಬರ್ತಾಯಿದ್ರೆ ಕರಿಬೇವಿನ ಗಿಡ ಆಗ್ಬೋದು. ನಮಗೆ ಕರಿಬೇವು ಎಲ್ಲ ಐತೆ ಪ್ರತಿಯೊಂದನ್ನು ನೋಡಿರಿ. ನೆಲ್ಲಿಕಾಯಿ ಇಲ್ಲಿ ಬಂದಂಗೆ ನಮಗೆ ಕರಿಬೇವು ಇದು ತುಂಬ ಪ್ರಮುಖವಾಗಿ ಒಂದು ಇದು ಆಲ್ಪೆಸಸ್ ಅಂತ ಕರಿತೀವಿ. ತುಂಬ ಇದು ಎಷ್ಟಿದು ಇದು ಹಾಕಿದ್ರೆ ನಮಗೆ ಏನೂ ಹಾಕೋಂಗಿಲ್ಲ, ಪಲಾವ್ ಎಲೆ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ. ತಿಂದ್ರಿ ಬಾಯಿಗೆ ತಿಂದ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನಾವು ತಿಂತಾ ಇದ್ದರೆ ಖಾರ ಬರ್ತದೆ, ಸ್ವೀಟ್ ಬರ್ತದೆ, ಚಕ್ಕೆ ದರ ಬರ್ತದೆ, ತಲೆನೋವು ನೆಗಡಿ ಕಮ್ಮಿ ಆಗ್ತದೆ. ಇದೊಂದೊಂದು ಗಿಡ ಹಾಕ್ಕೊಂಬಿಟ್ಟು ಆಲ್ಪೆಸಸ್ ಅಂತ ಕರಿತೀವಿ ನೋಡಿರಿ. ಅಗಿತಾ ಇರಿ, ಚೇಂಜಸ್ ಆಗ್ತಾ ಇರ್ತದೆ.
ಏನು ಅಂದರೆ ಇವತ್ತು ನಾವು ಪದಾರ್ಥ ಎಲ್ಲೋ ಸಿಗ್ತದೆ ಅಂತ ಹೇಳ್ತಾರೆ, ಎಲ್ಲೂ ಸಿಗಲ್ಲ, ಪರಿಸರದಾಗೇ ಸಿಗ್ತದೆ ಪ್ರತಿಯೊಂದು. ಈ ಗರಂ ಮಸಾಲ ಅದೆಲ್ಲ ಮಾಡ್ತೀವಿ ಅಂತ ನೋಡಿ, ಟೇಸ್ಟ್ ಆಗ್ತಿದಂಗೆ ಖಾರ ಆಗ್ತದೆ, ಸಿಹಿ ಆಗ್ತದೆ, ಚಕ್ಕೆ ತಾಮ್ರ ಆಗ್ತದೆ ನೋಡಿ. ಇದು ಪಲಾವ್ ಇದೆ, ಈ ಮರ ಇದು ಬರೇ ಏನಾಗ್ತದೆ ಅಂದರೆ ಇದು ಚಕ್ಕೆ. ಇನ್ನೊಂದು ಮೊಗ್ಗು ಅಂತ ಹೇಳ್ತಾರಲ್ಲ, ಮರಾಠಿ ಮೊಗ್ಗು ಅಂತ ಮೊಗ್ಗು ಕೊಡ್ತಾರಲ್ಲ ನೋಡ್ರಿ, ಇದೇ ಮೊಗ್ಗು ಅವ್ರು ಕೊಡೋದು ಇದೆ. ಅಂದರೆ ಇದು ಮೊಗ್ಗು, ಇದು ಚಿಕ್ಕದು. ಇನ್ನೊಂದು ಥರ 2-3 ಥರದ ಇದೇ ಮೊಗ್ಗು. 3 ಥರಕ್ಕೆ ಉಪಯೋಗ ಆಗ್ತದೆ, 3 ಬರ್ತದೆ. ಚಕ್ಕೆನೂ ಆಗ್ತದೆ, ಪಲಾವ್ ಎಲೆ ಆಗ್ತದೆ, ಎಲ್ಲ ಆಗ್ತದೆ. ನಾವೆಲ್ಲ ಇದರಿಗೆ ಇದು ಮಾಡ್ಕೊತ ಇರ್ತೀವಿ, ಎಷ್ಟು ಪೂರಕವಾಗಿ ನೋಡಿರಿ. ಅಂದರೆ ಇವೆಲ್ಲ ಮಾಡ್ಕೊಂಡಾಗ ನಮಗೊಂದು ಇದಾಗ್ತದೆ ನೋಡಿ. ಇಲ್ಲಿ ಜಾಗ ಖಾಲಿ ಆಯಿತು ನೋಡಿ, ಇದೆಲ್ಲ ಶೆನ್ಕೆ ಕೆತ್ತಲ್ಲ, ಅಲ್ಲಿ ತೋಟದಾಗ ಈಗ ವೀಡರ್ ತಗೊಳೋದೆ ಎಲ್ಲ ವೀಡರಾಗಿ ತಳ್ಳಿರೋದು. ಇದೆಲ್ಲ ಒಂದು 5 ನಿಮಿಷ ಇಲ್ಲ, ವೀಡರಾಗೆಲ್ಲ ತಳ್ಳಿ ಹಾಕಿದೆ ಕಳೆ ಎಷ್ಟಿತ್ತು. ನೋಡಿ ತೆಗ್ರಿಕಾಳು ನಮ್ಮ ಮನೆಯವರು ಬೇಡ ಅಂದರೆ ಇಲ್ಲ, ಇಲ್ಲಿ ಸಾಲ್ವ್ ಮಾಡಿಕೊಡ್ರಿ, ಯಾವಾಗ ಅರ್ಜೆಂಟಿಗೆ ನಮಗೆ ಸಾಂಬಾರಿಗೆ ಸಿಗ್ತದೆ ಅಂದ್ಬಿಟ್ಟು ಹಾಕಿರೋ ಒಡ್ಕೊಟ್ಟೆ, ಹಾಕ್ಯವ್ರೆ. ಆ ಕಳೆ ಎಲ್ಲ ತೆಕ್ಕೊಟ್ಟೆ ಬೆಳಗ್ಗೆ ವೀಡರಾಗ ಎಲ್ಲ ನೋಡಿರಿ. ಈ ಕಳೆ ಎಲ್ಲ ಅದ್ರಾಗೆ ದಬ್ಬಿರೋದು 2 ನಿಮಿಷಕ್ಕೆ ದಬ್ಬಿ ಆಗ್ತದೆ. ಇದು ವರ್ಮಿ ಕಾಂಪೋಸ್ಟು ಅಂತ ಕರಿತೀವಿ. ಇವತ್ತು ಎರೆಹುಳು ಗೊಬ್ಬರ ಅಂತಂದರೆ ಈಗ ರೈತನಿಗೆ ಒಂದು ಮಿತ್ರ. ಇದು ಎರೆಹುಳನೂ ಅಷ್ಟೇ, ನಮ್ಮ ಭೂಮಿನ ಫಲವತ್ತತೆ ಮಾಡಿಕೊಡ್ತದೆ, ಭೂಮಿ ಒಳಗಿಂದ ಎಲ್ಲ ಗಿಡಕ ರಂಧ್ರಗಳು ಮಾಡಿಕೊಡ್ತದೆ, ಭೂಮಿನ ಮೃದುವಾಗಿ ಮಾಡಿಕೊಡ್ತದೆ. ಎರೆಹುಳನೂ ಇವತ್ತು ಜೇನು ಸಾಕಾಣಿಕೆ ಹೆಂಗೋ, ಜೇನುಹುಳ ಹೆಂಗೋ, ಇದು ನಮಗೆ ರೈತನಿಗೆ ಒಂದು ಮಿತ್ರ ಎರೆಹುಳ. ಅದು ಅಷ್ಟೇ. ಈಗ ಎರೆಹುಳ ನಾವು ಸಾಕಾಣಿಕೆ ಮಾಡ್ಬೇಕಾದ್ರೆ ನಾವು ಬಳಸೋಂಥ ಈಗ ಕೃಷಿ ಒಳಗಿರೋಂಥ ವಸ್ತು ಕಳೆ ಕೀಳ್ತೀವಿ, ಹಸು ಸಗಣಿ ಹಾಕ್ತೀವಿ, ಎಲ್ಲ ಹಾಕ್ಬಿಟ್ಟು ಅದು ಕಸಿತ್ತು ಹಾಕಿದ್ರೆ ಈ ಥರ ಗೊಬ್ಬರ ಮಾಡಿಕೊಡ್ತದೆ. ಒಳಗಡೆ ಸೇರ್ಕೊಂಡು ತಿಂದು ನಮಗೆ ಗೊಬ್ಬರ ಮಾಡಿಕೊಡ್ತದೆ ನೋಡಿ. ಇದು ತುಂಬ ಒಂದು ನಮಗೆ ಸ್ವಾಭಾವಿಕವಾಗಿ ನಮಗೆ ಸಿಗೋಂಥ ವಸ್ತುಗಳು ಇವೆಲ್ಲ. ಇವು ಎಲ್ಲ ಇದು ಮಾಡ್ಕೊಂಡು ಇವೆಲ್ಲ ಇದು ಮಾಡಿದ್ದೀನಿ. ಅಜೋಲಾ ಅಂತ ಕರಿತೀವಿ ಇದು ಅಂದರೆ ಇವತ್ತು ನಮ್ಮ ಡೈರಿಯಲ್ಲಿ ತುಂಬ ಒಂದು ಅದ್ಭುತವಾದ ಒಂದು ಮಹತ್ವವಾದ ಒಂದೆಲ್ಲ ಇದು ಕಂಡುಹಿಡಿದ್ಬಿಟ್ಟಾರೆ ಮಿಷಿನು. ಏನು ಅಂದರೆ ಪ್ಯಾಟ್ ಎಷ್ಟು ಬರ್ತದ ಅಷ್ಟೇ ನಿಮಗೆ ದುಡ್ಡು. 3-5 ಪ್ಯಾಸ್ಟ್ ಬಂತ 30 ರೂಪಾಯಿ, 3-8 ಬಂತ, 3-4-5 ಬಂತ, 5 ಮೇಲೆ ಪ್ಯಾಟ್ ಬಂದರೆ 40 ರೂಪಾಯಿ ತನಕ ಸಿಗ್ತದೆ. ಹಿಂದಿನ ಜನ ನಮ್ಮ ದೊಡ್ಡವರು ಈ ಗದ್ದೆಗಳಿಗೆ ಕಳೆ ಬೀಳ್ತಾರೆ ಅಂದ್ಬಿಟ್ಟು ಇದು ಮಂಚಿಂಗ್ ಪೂರ್ವಕವಾಗಿ ಗದ್ದೆ ಬಿಡೋರಂತೆ. ಅದು ನಾವೀಗ ಇದರ ಪ್ಯಾಟ್ನ ಅಂಶ ಇರ್ತದೆ, ಕೋಳಿ ಕೊಡ್ಬೋದು, ಕುರಿ ಕೊಡ್ಬೋದು, ಇವೆಲ್ಲ ಇದು ಮಾಡ್ಕೊಂಡು ಅಜೋಲಾ ಅಂತ ಕರಿತೀವಿ. ಇದು ಅಜೋಲಾನು ಅಷ್ಟೇ. ಇದು ನೋಡಿ ಒಂದು 2 ತೊಟ್ಟಿ ಮಾಡ್ಕೊಂಡಿದ್ದೀನಿ, ಕೋಳಿಗೆ ಎಲ್ಲ ಕೊಡ್ತೀನಿ. ನಮ್ಮ ಮನೆಯವರು ಪೂರ್ವಕವಾಗಿ ಕನಕಾಂಬರ ಹೂವು ಬೇಕು ನೋಡಿರಿ. ಏಣಿಗಳು ಅಷ್ಟೇ ನೋಡಿರಿ, ಏಣಿ ಹೆಂಗೆ ಎಲ್ಲ ನಾನೇ ಮಾಡ್ಕೊಂಡಿರೋದು. ಏಣಿನೂ ಅಷ್ಟೇ ಪ್ರತಿಯೊಂದು ಪೂರ್ವಕವಾಗಿ ಏನು ಶೆಡ್ ಹಾಕಿದ್ದೀನಿ, ಆ ಕಡೆ ದನಿನ ಶೆಡ್ ಹಾಕಿದ್ದೀನಿ, ಎಲ್ಲ ನಾನೇ ಮಾಡ್ಕೊಳ್ಳೋದೆ. ಬೇರೆ ಯಾರನ್ನೂ ಅವಲಂಬಿಸ್ಕೊಂಡು ಈ ಶೆಡ್ಡೆಲ್ಲ ಹಾಕಿರೋದು ನಾನೇ ನೋಡಿ. ಗಿಡಗಳು ಹಾಕ್ಕೊಟ್ವಿ. ಹೂವಿನ ಗಿಡ ಅಷ್ಟೇ, ಹೂವಿನ ಗಿಡ ಇದು ಅವರು ಹೂವು ಬಿಡಿಸ್ಕೊತಾರೆ. ಈಗ 3 ವರ್ಷ ಆಯ್ತು ಹಾಕಿ. ನಾನು ಇದನ್ನ ಒಂದು ಗಿಡ ತಂದು ಹಾಕಿ ಇದ್ರಾಗ ಏನು ಮಾಡ್ಬಿಟ್ಟವ್ರು ಈಗ ಕಸಿ ಮಾಡ್ತಾರೆ, ಕಡ್ಡಿ ಒಳಗೆ ಗಿಡ ಮಾಡಿಕೊಡ್ತಾರೆ. ಈಗ ಪೂರಕವಾಗಿ ಅದು ಜಾಸ್ತಿ ದಿವಸ ಬದುಕಲ್ಲ, ಅದರ ಮತ್ತೆ ನಮಗೆ ಬೀಜ ಆಗೋಲ್ಲ. ಇದು ಪೂರಕವಾಗಿ ಹಳೆ ತಳಿ ಥರನೇ ಇದನ್ನ ನಾವು ಇದರಿಗೆ ಬೀಜ ಮಾಡ್ಕೊಬೋದು. ಹುಡ್ತಾ ಇರ್ತದೆ ಸೊಸಿ, ಆ ಸೊಸಿನ ನಾವು ಕಿತ್ತು ಉಣ್ಕೊಂಡು ಇದು ಮಾಡ್ಕೊತಾ ಇರ್ಬೋದು. ಪೂರಕವಾಗಿ ನಾನು ಈಗ ಅಲ್ಲಿ ಅವಾಗೆ ಹೇಳಿದೆ, ಹಾವು ಕಚ್ಚೇರಿ ಅಂತ ಮೆಡಿಷನು. ನನ್ನ ತಮ್ಮನ ಮಗನಿಗೆ ಹಾವು ಕಚ್ಚಿದಾಗೂ ಕಚ್ಚಿದ್ದು ಕೊಟ್ವಿ, ಇದ್ರ ಸೊಪ್ಪು ಕೊಟ್ವಿ, ಧೂಳಿ ಕೊಟ್ವಿ. ಪೂರಕವಾಗಿ ಏನೂ ಆಗೋಲ್ಲ ಅವನಿಗೆ. ಹಾಸ್ಪಿಟ್ಲಿಗೆ ಹೋದ್ರೂ ಆರಾಮಾಗ ಸಣ್ಣ ಹಾವು ಬಿಡೋದು ದೊಡ್ಡಪ್ಪ ಅಂತ ಹೇಳ್ದ. ಅಂದರೆ 1 ಬಾರಿತ್ತು, ತಿರ್ಗಿ ಮತ್ತೆ 3 ದಿನಕ್ಕೆ ಹೋಗಿ ಐಡೆಂಟಿಫೈ ಮಾಡಿದ್ರೆ ಕರೆಕ್ಟಾಗಿ 1 ಬಾರದೆ ಅಷ್ಟು ಇತ್ತು ನೋಡಿ. ಇದು ನಾವು ಹಿಂದೆಲ್ಲ ಔಷಧಿ ಕೊಡೇವೆ. ಇದು ಹಾವು ಕಚ್ಚೇರಿ ಮೆಡಿಷನ್ನು. ಇದು ಸಹ ಪೂರಕವಾಗಿ ನಾವು ಇನ್ನೂ ಮಾಡ್ಕೊತ ಇದ್ದೀವಿ. ಏನು ಮಾಡ್ತಾರೆ, ಇಲ್ಲಿ ಕೈ ತೊಳೆದ್ರೆ ವೇಸ್ಟ್ ಆಗಿಬಿಡ್ತಾರೆ. ಅದನ್ನ ಒಂದು ಹೋಗಿ ಅಲ್ಲಿ ಒಂದು ಇಂಗುಂಡಿ ಮಾಡ್ಕೊಂಡಾಗ ಪರಿಸರ ಹಾಳಾಗಲ್ಲ, ನಮಗೆ ಕ್ಲೀನಾಗಿರುತ್ತೆ, ಸ್ವಚ್ಛತೆಯಾಗಿರ್ತದೆ. ಈ ಥರ ನೋಡಿ. ಇದು ಮಳೆ ನೀರು ಕೊಯ್ಲಿಗೆ ಇದು ಪೈಪ್ ಮಾಡಿ ಅಲ್ಲಿ ತೊಟ್ಟಿ ಮಾಡಿ ಮಳೆ ನೀರು ಕೊಯ್ಲಿಗೆ ಇದು ಮಾಡಿದ್ದೀನಿ. ಈ ಥರ ಇದು ಮಾಡ್ಕೊಂಡು ಇದು ಬಂದು ತುಂಬ ಮಹತ್ವದ ಮೆಡಿಷನ್. ಇದು ಒಂದೆಲ್ಗ ಅಂತ ಕರಿತೀವಿ. ಮಕ್ಕಳಿಗೆ 2 ಥರ ಇದೆ ಇದರಲ್ಲಿ. ಇದು ನಮಗೆ ತಿನ್ನಿಸಿದಾಗ ಮೈಂಡು ಫಾಸ್ಟಾಗಿ ವರ್ಕ್ ಆಗ್ತದೆ, ಮಾತು ಬರೋಂಥವ್ರು. ಇವತ್ತು ಒಂದೆಲ್ಗ ಅಂತ ಇದು ಅದೇ, ಇನ್ನೊಂದು ಅಲ್ಲೊಂದು ಇದು ಚಿಕ್ಕದು 2 ಥರ ಇದೆ. ಇದನ್ನು ತಿನ್ನಿಸ್ತಾರೆ. ಇದೂ ನಮಗೆ ಪರಿಸರದಿರೋಂಥದ್ದು ಈಗ ಬಂದ್ಬಿಟ್ಟಿದೆ ನೋಡಿರಿ. ಮೆಣಸಿನ ಗಿಡ, ಇದು ಹಳೆ ಗಿಡ. ಒಂದು 2 ಗಿಡ ಕಿತ್ತಾಕಿ ಒಂದು 80 ಸೊಸಿ ಉಣಿದ್ದೆ. ಒಂದು 10 kg ಮೆಣಸಿನ್ಕಾಯಿ ಆಗಿತ್ತು. 2 ಗಿಡ ಇರಲಿ ಅಂತ ಬಿಟ್ಕೊಂಡಿದ್ದೆ. ನಮಗೆ ಯಾವಾಗಾದರೂ ಹಳೆ ಗಿಡ ಒಂದು 8-9 ತಿಂಗಳ ಗಿಡ ನಮಗೆ ಯಾವಾಗ ಹೋದಾಗ ಹಸಿಮೆಣ್ಸಿನ್ಕಾಯಿ ಸಿಕ್ಕಲಿ ಅಂತ ಬಿಟ್ಟರೆ ನೋಡಿರಿ ಹಣ್ಣು ಆಗ್ತವೆ. ಕಿತ್ಕೊಂಬಂದು ಹಾಕ್ದೆ ಬೆಳಗ್ಗೆ. ಇದು ಇದೆ ಮಳೆ ನೀರು ಕೊಯ್ಲು ತೊಟ್ಟಿ ನೋಡಿರಿ. ಈ ಥರ ಇದು ಮಳೆ ನೀರು ಕೊಯ್ಲು ಇಲ್ಲಿ ಬರ್ತದೆ. ಈ ತೊಟ್ಟಿ ಬಂದು ಇಲ್ಲಿ ಕಲ್ಲು ಹಾಕಿದ್ದೀನಿ, ಸಲಗಡೆ ಸಣ್ಣ ಕಲ್ಲು ಹಾಕಿದ್ದೀನಿ. ಇದರಿಂದ ಅದಕ್ಕೆ ಹೋಗಿ ಆಮೇಲೆ ಒಳಕ್ಕೆ ಹೋಗ್ತದೆ ಇಲ್ಲಿ ಬಾಕ್ಸ್. ಮಳೆ ನೀರನ್ನು ಇದು ಮಾಡಬೇಕು ಅಂತ ಮಳೆ ನೀರು ಕೊಯ್ಲು ಮಾಡಿದ್ದೀನಿ. ಇವೆಲ್ಲ ಮುಂದಿನ ದಿನದಲ್ಲಿ ಮಾಡ್ಕೊಂಡಾಗ ನಮಗೊಂದು ಇದಾಗ್ತದೆ.